ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೈಪ್ 13 ನೋಡ್ತಿದ್ದೀವಿ. ಟೈಪ್ 13ನಲ್ಲಿ ಯಾವ ರೀತಿ ಕ್ವೆಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಟೈಪ್ 13 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಮಾರ್ಕೆಟ್ ಪ್ರೈಸಸ್ ಬೇಸಿಸ್ಸು ನಾವು ಕ್ವೆಶನ್ಸ್ನ ಏನು ಮಾಡಬೇಕಾಗುತ್ತೆ, ಸೊಲ್ಯೂಷನನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಈ ಟೈಪ್ 13 ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮಾರ್ಕೆಟ್ ಪ್ರೈಸ್ ಅಂತ ಕರಿಬೋದು. ಓಕೆ, ನೋಡೋಣ ಫಸ್ಟು ಕ್ವೆಶನನ್ನು ಸಾರ್ಟ್ಔಟನ್ನು ಮಾಡೋಣ. ಏನಿದೆ ಫಸ್ಟ್ ಕ್ವೆಶನ್ನು, ಆ ಸೆಲ್ಲರ್ ವಿಚ್ ಪ್ರೈಸ್ ಈ ಶುಡ್ ಮೆನ್ಷನ್. ಒಬ್ಬ ಸೆಲ್ಲರು ಯಾವ ಪ್ರೈಸನ್ನು ಮೆನ್ಷನನ್ನು ಮಾಡಬೇಕು ಆನ್ ದಿಸ್ ಆರ್ಟಿಕಲ್, ಸೊ ಈ ಗೆಟ್ 20% ಪ್ರಾಫಿಟ್ ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್. ಅಂದರೆ ಏನು, ಯಾವ ಒಬ್ಬ ಸೆಲ್ಲರು ಎಷ್ಟು ಪ್ರೈಸನ್ನು ಮೆನ್ಷನನ್ನು ಮಾಡಬೇಕು, ಇಫ್ ಈ ವಾಂಟ್ ಟು ಗೆಟ್ ಎಷ್ಟು ಪರ್ಸೆಂಟು, 20% ಪ್ರಾಫಿಟು ಸಿಗಬೇಕು. ಯಾವಾಗ 20% ಪ್ರಾಫಿಟ್ ಸಿಗಬೇಕು, ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಸಿಕ್ಕಿದ ಮೇಲೆ 20% ಪ್ರಾಫಿಟನ್ನು ಗೇನ್ ಮಾಡಬೇಕು. ಹಾಗಾದರೆ ಯಾವ ಪ್ರೈಸಲ್ಲಿ ಆ ಒಂದು ಐಟಮ್ನ, ಒಂದು ಆರ್ಟಿಕಲ್ನ ಸೇಲ್ ಮಾಡಬೇಕು ಅನ್ನೋದು ಏನಾಗಿದೆ, ಕ್ವೆಶನ್ ಆಗಿದೆ. ಇದಕ್ಕೊಂದು ಫಾರ್ಮುಲಾ ಕೂಡ ಇದೆ. ಏನಿದೆ ಫಾರ್ಮುಲಾ, MP = CP into 100 plus P. P is nothing but profit ಅಂತ, is divided by 100 minus D. D is nothing but discount ಅಂತ. ಓಕೆ, ಏನಿದೆ ಇಲ್ಲಿ ಕ್ವೆಶನ್ ಏನಿದೆ, CP ಆಲ್ವೇಸ್ ನಾವು ಏನನ್ನಾಗಿ ಕನ್ಸಿಡರೇಷನ್ ತೊಗೊತೀವಿ, 100 ಅಂತ ತೊಗೊತೀವಿ. ಇಂಟು 100 ಪ್ಲಸ್ ಪಿ ಅಂದರೆ ಏನು, ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 20% ಅಷ್ಟು ಏನು ಕೊಟ್ಟಿದ್ದಾರೆ, ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಈಸ್ ಡಿವೈಡೆಡ್ ಬೈ 100. ಡಿಸ್ಕೌಂಟ್ ಎಷ್ಟು, ಡಿಸ್ಕೌಂಟು ಕೂಡ ಎಷ್ಟು, 20% ಆಗಿದೆ. ಓಕೆ, 100 ಇಂಟು 120 ಈಸ್ ಡಿವೈಡೆಡ್ ಬೈ 80. ಓಕೆ, 0 ಕ್ಯಾನ್ಸಲ್ ಆಯಿತು. 2 4s 2 6 2 3s 2 2s 2 1s 2 5s. ಅಂದರೆ ಏನು, 150% ಅಷ್ಟು ಏನನ್ನು ಮಾಡಬೇಕು, ಪ್ರೈಸನ್ನು ಅವನು ಮೆನ್ಷನನ್ನು ಮಾಡಿದ್ರೆ ಮಾತ್ರ ಈ ಕ್ಯಾನ್ ಗೆಟ್ 20% ಅಷ್ಟು ಪ್ರಾಫಿಟ್ಟು ತೊಗೊತಾನೆ ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟು. ಓಕೆ, ಇಲ್ಲಿ ಎಷ್ಟು ಪರ್ಸೆಂಟ್ ಆಫ್ CP ಅಂದರೆ CP ಎಷ್ಟು, 100, ಇಲ್ಲಿ 150 ಅಂದಿದೆ. ಅಂದರೆ ಏನು, 50%ಕ್ಕಿಂತ ಜಾಸ್ತಿ ಏನನ್ನು ಮಾಡಬೇಕು, 50 ರೂಪೀಸ್ ಜಾಸ್ತಿ ಪ್ರೈಸನ್ನು ಹಾಕಿ ಏನು ಮಾಡಬೇಕು, ಸೆಲ್ಲನ್ನು ಮಾಡಿದ್ರೆ ಮಾತ್ರ ಏನು ಮಾಡ್ಬೋದು, 150% ಅಷ್ಟು ಏನನ್ನ ಗೇನ್ ಮಾಡೋಕ್ಕೆ ಸಾಧ್ಯ, CP ಬರೋದಕ್ಕೆ ಸಾಧ್ಯ. ಇಲ್ಲಿ ಕ್ವೆಶನ್ ಕೇಳ್ತಾರೆ, ಎಷ್ಟು ಪರ್ಸೆಂಟ್ ಆಫ್ CPಗಿಂತ ಎಷ್ಟು ಜಾಸ್ತಿ ಕಳಿಸ್ಬೇಕು ಅಂತ. CPಗಿಂತ ಎಷ್ಟು ಜಾಸ್ತಿ ನಾವಿಲ್ಲಿ ಪ್ರೈಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ, 50% ಅಷ್ಟು, ಅಂದರೆ 50 ರೂಪೀಸ್ನ ನಾವು ಏನು ಮಾಡಬೇಕಾಗುತ್ತೆ, ಜಾಸ್ತಿ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಹಾಗೂ ಸಿಂಪಲ್ ವೇಲ್ಲೂ ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇದು ಫಾರ್ಮುಲಾ ಬೇಸಿಸು. ಫಾರ್ಮುಲಾ ಇಲ್ದೂ ಕೂಡ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ಬೋದು, ವೆರಿ ಈಸಿ. ಈಗ ಹೇಳಿದ್ದಾರೆ 20% ಡಿಸ್ಕೌಂಟ್. ಈಗ ಅನ್ಕೊಳ್ಳೋಣ, ಈಗ 100 ರೂಪೀಸ್ ಇದೆ ಒಂದು ಪೆನ್ನಿಗೆ ಅಂತ ಅನ್ಕೊಳ್ಳೋಣ. ಈಗ 20% ಪ್ರಾಫಿಟನ್ನು ಅವನು ಏನು ಮಾಡ್ತಿದ್ದಾನೆ, ಗೇನನ್ನು ಮಾಡ್ತಿದ್ದಾನೆ. ಆಫ್ಟರ್ ಗಿವಿಂಗ್ ಹೌ ಮಚ್ ಆಫ್ ಡಿಸ್ಕೌಂಟ್, 20% ಡಿಸ್ಕೌಂಟ್. 100 ರೂಪೀಸ್ 20 ರೂಪೀಸ್ ಡಿಸ್ಕೌಂಟ್ ಅಂತ ಹೇಳಿದ್ರೆ MRP ಎಷ್ಟಾಯಿತು, 8 ರೂಪೀಸ್ MRP ಆಯಿತು. ಓಕೆ, ಹಂಗಾದ್ರೆ CP ಎಷ್ಟಾಗುತ್ತೆ, ಇಲ್ಲಿ ಪ್ರಾಫಿಟ್ 20% ಪ್ರಾಫಿಟ್ ಸಿಗಬೇಕು ಅಂದರೆ 120 ರೂಪೀಸ್ಗೆ ಅವ್ನು ಏನು ಮಾಡಿರಬೇಕಾಗುತ್ತೆ, ಸೆಲ್ಲನ್ನು ಮಾಡಬೇಕಾಗುತ್ತೆ. ಹಂಗಾದ್ರೆ 100%ಗೆ ಎಷ್ಟು ಏನು ಅನ್ನೋದು ಕ್ವೆಶನ್ ಆಗಿದೆ. ಅಂದರೆ ಏನು, ಇಲ್ಲಿ 100 ಇಂಟು 120 ಈಸ್ ಡಿವೈಡೆಡ್ ಬೈ 80. 0 ಕ್ಯಾನ್ಸಲ್. 2 4s 2 6 2 2s 4 2 3s. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೇನು ಸಿಗುತ್ತೆ, 150 ಸಿಗುತ್ತೆ. ಅಂದರೆ ಏನು, ಈ ವೇಯಲ್ಲೂ ಕೂಡ ನೀವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಈ ಫಾರ್ಮುಲಾ ಇಟ್ಕೊಂಡು ಕೂಡ ಈ ರೀತಿ ಕ್ವೆಶನ್ಸ್ನ ನಾವು ಏನು ಮಾಡ್ತಾ ಹೋಗ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗ್ಬೋದು. ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂದರೆ ಇನ್ನೊಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ, ನಿಮ್ಗೆ ಏನು ಸಿಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಏನಿದೆ ಕ್ವೆಶನ್ನು, ಎಟ್ ವಾಟ್ ಪ್ರೈಸ್ ಆ ಸೆಲ್ಲರ್ ಶುಡ್ ಮೆನ್ಷನ್ ಇನ್ ದಿ ಆರ್ಟಿಕಲ್ ವಿಚ್ ಈ ಶುಡ್ ಗೆಟ್ higher than the CP, so he get 8% of profit after giving 10% of discount. ವೆರಿ ಸಿಂಪಲ್ ಇದೆ. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕು, CPನ ನಾವು 100 ಅಂತ ಅನ್ಕೊಳೋದಾದರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟು, 10% ಡಿಸ್ಕೌಂಟ್ ಅಂದರೆ MRP ಎಷ್ಟಾಯಿತು, 90 ಆಯಿತು. ಓಕೆ, ಎಷ್ಟು ಪರ್ಸೆಂಟ್ ಅಷ್ಟು ಪ್ರಾಫಿಟ್ ಅಂತ ತೊಗೊಬೇಕು, 8 ಅಂತ ಹೇಳಿದರೆ 108% ಸೇಲ್ ಮಾಡಬೇಕು. ಹಂಗಾದ್ರೆ 100%ಗೆ ಎಷ್ಟು ಅನ್ನೋದು ಕ್ವೆಶನ್ ಆಗಿದೆ. 100 ಇಂಟು 108 ಈಸ್ ಡಿವೈಡೆಡ್ ಬೈ 90. ಓಕೆ, 0 ಕ್ಯಾನ್ಸಲ್ ಆಯಿತು. 9 1s 9 12s. ಒಟ್ಟು ಏನು, 120% ಏನು ಮಾಡಬೇಕಾಗುತ್ತೆ, ಸೆಲ್ಲನ್ನು